ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ ವಿಷಯ ಅಂತಂದ್ರೆ ನಮ್ಮ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನಡೀತಾ ಇದೆ. ಸೊ ಅಲ್ಲಿಗೆ ಬಂದಿದ್ದೀನಿ. ಸೊ ಮಾಧವರದ ಹತ್ರ ನಡೀತಾ ಇದೆ. ಸೊ ಏನೇನಿರುತ್ತೆ, ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ ನಿಮಗೂ. ಸೊ ಇದೊಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಇವಾಗ ಒಂದು ಕನ್ಸ್ಟ್ರಕ್ಷನ್ ಗೆ ನಮಗೆ JCB ಅಷ್ಟೇ ನಮಗೆ ಗೊತ್ತಿರುತ್ತೆ, JCB, ಇಟಾಚಿ ಆ ರೀತಿ. ಸೊ ಇಲ್ಲಿ ಸುಮಾರು ವಸ್ತು ಪ್ರದರ್ಶನಗಳು ನಡೀತಿದೆ. ಸೊ ಏನೇನ್ ವಸ್ತು ಪ್ರದರ್ಶನ ಇರುತ್ತೆ, ನನಗೆ ಪಾಸ್ ಕೂಡ ತಗೊಂಡಿದ್ದೀನಿ. 9 to 13th ವರೆಗೂ ಎಂಟ್ರಿ ಇತ್ತು, ಬಟ್ ನನಗೆ ನೈಟ್ ಶಿಫ್ಟ್ ಇದ್ರಿಂದ 13th ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೆ. ಸುಮಾರಿದೆ. ಸೊ ಫಸ್ಟ್ ಅಲ್ಲಿ ಹುಡುಗರ ಹತ್ರ ಕೇಳಿದ್ದೀನಿ, ಅಲ್ಲಿ ಮೇನ್ ಎಂಟ್ರೆನ್ಸ್ ಹತ್ರ ಹೋಗಿ ಬನ್ನಿ ಅಂತ ಅಂದಿದ್ದಾರೆ. ಸೊ ಅಲ್ಲಿ ಮೇನ್ ಹತ್ರ ಹೋಗಿ ಒಳಗಡೆ ವಿಡಿಯೋ ಮಾಡಿ ಆಮೇಲೆ ಇದೆಲ್ಲ ತೋರಿಸ್ತೀನಿ ಗೈಸ್. ಸೊ ಅಲ್ಲಿವರೆಗೂ ಬೈ ಬೈ. ಸೊ ಈ ಬ್ಯಾಡ್ಜ್ ಹಾಕೊಂಡ್ರೆ ಎಲ್ಲಾ ಕಡೆ ಬಿಡ್ತಾರಂತೆ. ಇಲ್ಲಿ ಓಡಾಡೋರಿಗೆ ಫುಲ್ ಫ್ರೀ ಆಗಿ ವೆಹಿಕಲ್ ವ್ಯವಸ್ಥೆಗಳೆಲ್ಲ ಇದೆ. ಸೊ ಇವಾಗ ಒಂದು ಹಾಲ್ 1, ಹಾಲ್ 2, ಹಾಲ್ 3, ಹಾಲ್ 4, ಹಾಲ್ 5 ಅಂತ ಇದೆಯಂತೆ. ಸೊ ಅಲ್ಲಿ ಹೋಗಿ ಏನೇನಿದೆ, ಏನೇನು ಎಕ್ಸಿಬಿಷನ್ ಗೆ ಇಟ್ಟಿದ್ದಾರೆ, ಯಾವ್ಯಾವ ವಸ್ತು ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಎಕ್ಸಿಬಿಷನ್ ಯಾವಾಗಿಂದ 25 years ಆಫ್ ಎಕ್ಸಾನ್ ಫ್ರಮ್ 2000 to 2023 ವರೆಗೂ ಎವ್ರಿ 2 to 3 yearsಗೆ ಎಕ್ಸಿಬಿಷನ್ ಇರುತ್ತೆ. ಗೈಸ್, ಹಾಲ್ 1 ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಹಾಲ್ 1 ಒಳಗಡೆ ಏನೇನಿರುತ್ತೆ ನೋಡೋಣ ಬನ್ನಿ. ಗೈಸ್ ನೋಡಿ, ಎಷ್ಟು ದೊಡ್ಡ ಇದೆ ಇದು ಟೈರ್. ಇದು ಇಟಾಚಿಗೆ ಬರುತ್ತಲ್ಲ ಅದು. ಸೊ ಮಿನಿ ಇಟಾಚಿ ಇದೆ. ಸೊ ಹೊರಗಡೆ ಏನೇನು ವೆಹಿಕಲ್ಗಳಿದಾವೋ ಅದ್ರದ್ದು ಪಾರ್ಟ್ಸು, ಆಮೇಲೆ ಅದ್ರಕ್ಕೆ ಯೂಸ್ ಮಾಡಿರೋಂಥ ಮೋಟ್ರ್ಗಳದ್ದು ಈ ಹಾಲ್ 1, ಹಾಲ್ 2, ಹಾಲ್ 3, ಹಾಲ್ 4 ಅಲ್ಲಿ ಇದೆ. ಸೊ ಏನೇನಿದೆ ಎಲ್ಲ ನೋಡೋಣ ಒಂದು ಕಡೆಯಿಂದ. ಯಾವ್ಯಾವ ರೀತಿ ಮೋಟರ್ಗಳಿದಾವೆ, ಬಟ್ ಈ ವಿಡಿಯೋ ನನಗೆ ಇಂಪಾರ್ಟೆಂಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸುಮಾರು ಜನಕ್ಕೆ ಇಂಪಾರ್ಟೆಂಟ್ ಆಗ್ಬೋದು. ಯಾಕಂತಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ಫೀಲ್ಡ್ ಅಲ್ಲಿ ಇರೋರಿಗೆ ಹೆಲ್ಪ್ ಆಗಿ. ಅಡ್ವರ್ಟೈಸ್ ಕೂಡ ಮಾಡಿದ್ದಾರೆ, ಎಲ್ಲೆಲ್ಲಿ ಫಿಕ್ಸ್ ಮಾಡಿದ್ದಾರೆ ಇವನ್ನಂತ. ಸೊ ಇದೆಲ್ಲ ಪಾರ್ಟ್ಸು ಹೊರಗಡೆ ಹೋಗಿ ಪೂರ್ತಿ ಮಷಿನ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇದು ಹೈಕಾಮ್ ಇಂಜಿನಿಯರಿಂಗ್ ಕಂಪ್ನಿಗಳದ್ದು ಅಡ್ವರ್ಟೈಸ್ಮೆಂಟ್ ಮಾಡಕ್ಕೆ ಬಂದಿದ್ದಾರೆ ಎಕ್ಸಿಬಿಷನಿಗೆ. ಸೊ ಇಲ್ಲೊಂದು ರೋಬೋಟಿಕ್ ಮಷಿನ್ ಇದೆ. ಸೊ ಅದನ್ನು ತೋರಿಸ್ತೀನಿ ಬನ್ನಿ. ಅದಕ್ಕೆಲ್ಲ ನಮ್ಮ ಅಪ್ಪ ಅವ್ರನ್ನ ಕರ್ಕ ಬಂದ್ರೆ ಹೆವಿ ಯೂಸ್ಫುಲ್ ಇರುತ್ತೆ. ಸೊ ನನಗಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲದಕ್ಕೆ ಇದೆಲ್ಲ ಪಾರ್ಟ್ಸ್ಗಳಂತ ಗೊತ್ತಿದೆ, ಬಟ್ ಅವ್ರು ಬಂದಿದ್ರೆ ಇನ್ನು ಇನ್ಫಾರ್ಮೇಟಿವ್ ವಿಡಿಯೋಸ್ ಚೆನ್ನಾಗಿರೋದು. ಇದು ನನಗೆ ಹೆಲ್ಪ್ಫುಲ್ ಆಗುತ್ತೆ ಎಲ್ಲೋ ಗೊತ್ತಿಲ್ಲ, ಬಟ್ ಈ ವಿಡಿಯೋದಿಂದ ಯಾರು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಾರೋ ಅವರಿಗೆ ಗ್ಯಾರಂಟಿ ಹೆಲ್ಪ್ ಆಗೇ ಆಗುತ್ತೆ. ಸೊ ಇದು 2 to 3 yearsಗೆ ನಡೀತಾ ಇರುತ್ತೆ ಎಕ್ಸಿಬಿಷನ್ನು. ಏಷ್ಯಾದಲ್ಲೇ ನಂಬರ್ 1 ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಂತ ಹೇಳಿ. JCB 2.2 CUM for 5T wheel loaders. ವಾ, ಎಷ್ಟು ದೊಡ್ಡ ಇದೆ ನೋಡಿ ಇದು. Hi, good morning. This is Panduranga from Kendra Hydraulics. Basically, we are the manufacturer of customized hydraulic cylinders. So currently we have our manufacturing plants in India and Dabaspet. So that is our new built manufacturing plant. You can have a look of that plant video. We are manufacturing the hydraulic cylinders. It would be using for garbage compactors, construction equipments, and earth moving equipments, and any excavators and any other hydraulics requirements applications. Thank you. ಹಂಗೆ ಇರುತ್ತೆ. ಇಲ್ಲ ಅಲ್ಲಿ ಯೆಲ್ಲೋ ಕಲರ್ ಇದೆ ಅಲ್ಲ, ಅದೆಲ್ಲ ನಮ್ ಮ್ಯಾನುಫ್ಯಾಕ್ಚರ್ಡ್ ಪಾರ್ಟ್ಸ್. ವಾಟ್ ಎವರ್ ಇಸ್ ಇನ್ ಬ್ಲಾಕ್ ಅದು ಡೆಮೋ ಪರ್ಪಸ್ ನಾವು ಅರೇಂಜ್ ಮಾಡಿದೀವಿ ಅಷ್ಟೇ. ಸೊ ಇದು ರೋಟರಿ ಆಕ್ಚುಯೇಟರ್. ಇದು ಇವಾಗ ಸದ್ಯಕ್ಕೆ ಇಂಡಿಯಾ ಅಲ್ಲ, ಯುರೋಪ್ ಮಾತ್ರ ನಾವು ಸಪ್ಲೈ ಮಾಡ್ತಿರೋದು. ಇದು 180 degree ರೊಟೇಷನ್ ಆಗುತ್ತೆ. ಬಕೆಟ್ ನ
ಈ ಕಡೆ 90 ಡಿಗ್ರಿ. ಇವಾಗ ನಮ್ದೆಲ್ಲ ಹೆಂಗಿರುತ್ತೆ ಹಾ ಹಿಂಗಿರತ್ತೆ, ಜಸ್ಟ್ ಹಿಂಗಿರತ್ತೆ. ಬಟ್ ಇದು ಫುಲ್ ಇದು ಫುಲ್ ಈ ಕಡೆ Right to left ಹಾ ಎಲ್ಲ. ರೈಟ್ ಟು ಲೆಫ್ಟ್ ಎಲ್ಲ. ಇದನ್ನ ಇಂಡಿಯಾದಲ್ಲಿ ನಾವು ಸೇಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ. ಇದು ಯುರೋಪಿಯನ್ ಕಂಟ್ರೀಸ್ ಅಲ್ಲೇ ಯೂಶಲಿ ದೇ ಬೈ ಇಟ್ ಬಿಕಾಸ್ ಆಫ್ ದ ಕಾಸ್ಟ್, ಪ್ರಾಡಕ್ಟ್ ಕಾಸ್ಟ್. ಇವಾಗ ಏನಂತ ಅಂದ್ರೆ ಇವ್ರಿದು ಡೆಮೋ ತೋರ್ಸಕ್ಕೆ ಈ ರೀತಿ ಹಾಕಿದ್ದಾರೆ. ಡೆಮೋ ತೋರ್ಸಕ್ಕೋಸ್ಕರ ಈ ಮಿಷಿನ್ ನಾವು ಬಿಲ್ಡ್ ಮಾಡಿದ್ವಿ, ನಾವೇ ಮಾಡಿದೀವಿ. ಇಲ್ಲ ಅಂತಂದ್ರೆ ಹಾ. ಸೇಮ್ ಹಿಟಾಚಿ JCB ಹಿಟಾಚಿ JCB ಇದೆಲ್ಲ ಹಿಟಾಚಿಗೆ ಹೋಗುತ್ತೆ. ಇದೊಂದು ಅಟ್ಯಾಚ್ಮೆಂಟ್. ಹಿಟಾಚಿ JCBಗೆಲ್ಲ ದೇ ಕ್ಯಾನ್ ಬೈ ಅಂಡ್ ದೇ ಕ್ಯಾನ್ ಅಟ್ಯಾಚ್ ದಿಸ್. ನಾವು ಮಾತಾಡ್ತಾ ಇದೀವಿ ಅವ್ರಗಳ ಜೊತೆ ಈ ಹೊಸ ಪ್ರಾಡಕ್ಟ್ ನ. ದೇ ಆರ್ ಆಲ್ಸೋ ಇಂಟ್ರೆಸ್ಟೆಡ್. ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ಸ್ ಲೈಕ್ ಗೋದ್ರೇಜ್, ಮೈನ್ ಇವ್ರಿಗೆಲ್ಲ ನಾವೇ ಸಪ್ಲೈ ಮಾಡೋದು. ಈಗ ಅರ್ಥ ಆಗಿದೆ ಏನಂತ ಅಂದ್ರೆ ಅವರು JCBಲಿ ಅಥವಾ ಹಿಟಾಚಿಲಿ ಸುಮಾರು ಪಾರ್ಟ್ಸ್ ಗಳು ಬರ್ತಾವಲ್ಲ. ಸೊ ಒಂದೊಂದು ಪಾರ್ಟ್ಸಿಗೂ ಒಂದೊಂದು ಕಂಪ್ನಿಗಳಿದಾವಂತೆ. ಸೊ ಇವ್ರದ್ದು ಹೈಡ್ರಾಲಿಕ್ ಬರುತ್ತಲ್ಲ, ಹೈಡ್ರಾಲಿಕ್ ಅಂತ ಕಂಪ್ನಿಗಳಂತವ್ರದ್ದು. ಸೊ ಇವೆಲ್ಲದು ಯೂಸ್ ಆಗುತ್ತೆ JCB ಹಿಟಾಚಿಗಳಿಗೆ. ನಾವೇನ್ ಅನ್ಕೊಂತೀವಿ JCB ಹಿಟಾಚಿ ಎಲ್ಲ ಒಂದೇ ಕಂಪ್ನಿಯಿಂದ ರೆಡಿ ಆಗುತ್ತೆ ಅಂತ. ಬಟ್ ಒಂದೇ ಕಂಪ್ನಿಯಿಂದ ರೆಡಿ ಆಗಲ್ಲ. ಒಂದು JCB ರೆಡಿ ಆಗೋಕ್ಕೂ ಕೂಡ ಹಲವಾರು ಕಂಪ್ನಿಗಳ ಶ್ರಮ ಇರುತ್ತೆ. Vanakkam, this is Karthik Rakienan from Tark Electric Vehicles, Coimbatore. So this is the first time we are exhibiting in XCon 2025. So we are into this electric vehicles manufacturing since 2018, and we are completely the customization electric loaders. So you can able to have the vehicles with respect to your requirements. Mainly we are focusing on brick industries, textiles, railway stations, construction fields, institutions, all these things. Even Coherent Pith Industries vehicles. We are making a Coherent Pith Industries Pitmaster. Front end will be with the dozer and rear end will be the cultivator. And loaders, lot of loaders are there. So we are having the ranges from 400 kg, 700 kg and 1 ton capacity loaders, and also 1.5 ton and 2 ton four-wheeler also is there actually. So this one we are introduced this model like a BrickBot, which this particular model uses for wet bricks transportation. It will be automatically loading and semi unloading. So all the wet bricks coming from the cutting machines will be directly grabbed through this conveyor, and it will be completely load here. So through the sensor it will get cut off, and while unloading also we can able to have the semi unloading type actually. So with that complete 4 manpowers will be avoided in total, which cost saving of around some 50 to 60,000 per month actually. Thank you very much. Yes. ಗೈಸ್ ಇವಾಗ ನಾನು ಹಾಲ್ 2 ಬಂದಿದ್ದೀನಿ. ಸೊ ಇದು ಇಲ್ಲಿ ನೋಡಿ, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊರಿಯುತ್ತಲ್ಲ ಮಿಷನ್. ಸೊ ಅದಕ್ಕೋಸ್ಕರ ಇದಕ್ಕೆ ಬುಲ್ ಹೆಡ್ ಅಂತ ಅಂತಾರೆ. ನೋಡಿ ಇಲ್ಲಿ ಸಿನೋಬೂಮ್ ಅಂತ ಹೇಳಿ ಕಂಪ್ನಿ. ಸೊ ಇದೆಯಲ್ವಾ, ಸೊ ಇದನ್ನ ಇಲ್ಲಿ ಅಡ್ವರ್ಟೈಸ್ ಮಾಡಿದ್ದಾರೆ ನೋಡಿ, ಎಕ್ಸಿಬಿಷನ್ ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಬ್ಯಾಟ್ರಿ ಆಪರೇಟೆಡ್ ಟ್ರಾಲಿ ಅಂತ. ಓಕೆ, ಇದು ಸಿಸ್ಟಮೆಟಿಕಲಿ ನಾವು ಮಾಡಿರೋದು ಒಂದು ಫಾರ್ಮಿಂಗು ಮತ್ತೆ ಇನ್ನೊಂದು ಕನ್ಸ್ಟ್ರಕ್ಷನ್ ಲ್ಯಾಂಡಿಗೆ ಯೂಸ್ ಆಗಲಿ ಅಂತ ಮಾಡಿರೋದು ನಾವು. ಓಕೆ, ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಮೇನ್ ಲಿಥಿಯಂ ಬ್ಯಾಟ್ರಿ ಅಂತ ಬರುತ್ತೆ. ವಿತ್ ಅದಕ್ಕೆ ಒಂದು ಆಪರೇಟೆಡ್ ಆಗಿ ಒಂದು JCB ಹಿಟಾಚಿ ಲೈಟ್ ಎಲ್ಲ ಬರುತ್ತಲ್ಲ. ಸೊ ಲೈಟು, ಮಿರರು, ಸೊ ಎಲ್ಲ ಡಿಫ್ರೆಂಟ್ ಕಂಪನಿಗಳು. ಟೈರ್ ಪ್ರೊಟೆಕ್ಷನ್ ಚೈನ್ ಅಂತೆ. ಸೊ ಟೈರ್ ಜೊತೆನೆ ಚೈನ್ ಕೂಡ ಇದೆ. ಎಷ್ಟು ಹಾರ್ಡ್ ಇದೆ ಗೈಸ್.
ಇಲ್ಲಿ ಸುಮಾರು ಜನ ಆಕ್ಚುಲಿ ಕನ್ಸ್ಟ್ರಕ್ಷನ್ ಇದ್ದವರೇ ಬಂದಿದ್ದಾರೆ. ನಾನೇ ಆಕ್ಚುಲಿ ಸುಮ್ಮನೆ ನೋಡಕ್ಕೆ ಒಂದು ವಿಡಿಯೋ ಮಾಡಕ್ ಬಂದಿದ್ದೀನಿ ಹೊರತು. ಬಟ್ ಇಲ್ಲಿ ಸುಮಾರು ಜನ ವಿಚಾರಿಸ್ತಿದ್ದಾರೆ. ಕನ್ಸ್ಟ್ರಕ್ಷನ್ ಇರೋಂಥ ಫೀಲ್ಡಿನವರೇ ಸುಮಾರು ಜನ ಬಂದಿದ್ದಾರೆ. ಈ ಸಲ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದಾರೆ ಎಕ್ಸಿಬಿಷನ್, ನೆಕ್ಸ್ಟ್ ಇಯರ್ ನೀವು ಕೂಡ ಮಿಸ್ ಮಾಡ್ಕೊಂಡಿಲ್ಲದೆ ಬನ್ನಿ. ನೆಕ್ಸ್ಟ್ ಇಯರ್ ಅಂದರೆ 2 years ಬಿಟ್ಟಿರುತ್ತೆ. ಸೊ ಕನ್ಸ್ಟ್ರಕ್ಷನ್ ಇರೋ ಫೀಲ್ಡ್ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಹಾಲ್ 1, 2, 3 ಮುಗಿಸಿ ಇವಾಗ ಹಾಲ್ 4ಗೆ ಹೊರಟಿದ್ದೀನಿ. ಸೊ ಎಲ್ಲದರಲ್ಲೂ ಸೇಮೇ ಇದೆ, ಬಟ್ ಏನಂತ ಅಂದರೆ ಕಂಪ್ನಿ ಸ್ವಲ್ಪ ಡಿಫ್ರೆಂಟು. ಸೊ ಬನ್ನಿ ಇವಾಗ ಹೋಗೋಣ ಹಾಲ್ 4ಗೆ. ಹಾಲ್ 4ಅಲ್ಲಿ ಏನಿದೆ ನೋಡಿ. ಸೊ ಹೊರಗಡೆ ಅಲ್ಲಿ JCB, ಇಟಾಚಿ ಆಗಿರ್ಬೋದು, ಏನೇನು ವೆಹಿಕಲ್ಸ್ಗಳಿದಾವೆ ಎಲ್ಲ ನಿಲ್ಲಿಸಿದ್ದಾರೆ. ಸೊ ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ತೀನಿ. ಈಗ ಹಾಲ್ 4 ಮತ್ತು ಹಾಲ್ 5 ಮುಗಿಸಿ ನೆಕ್ಸ್ಟ್ ಹೋಗೋಣ. ಹಾಲ್ 4ಅಲ್ಲಿ ಫುಲ್ಲು ಮಷಿನರೀಸ್ಗಳಿದಾವೆ ನೋಡಿ. ಎಷ್ಟು ದೊಡ್ಡ ಇದೆ ನೋಡಿ. ಸೊ ಇದೇ ರೀತಿ ಇದೆ, ಎಲ್ಲ ಒಟ್ಟಿಗೆ ನಿಲ್ಸಿದಾರಲ್ಲ, ಡಿಫ್ರೆಂಟ್ ಕಂಪ್ನಿಗಳಿವೆಲ್ಲ. ಸೊ ಇದು ಯಾವ್ದು ಗೊತ್ತಾ, MT&T ಸಿನ್ಸ್ 1974. ಸೊ ಇದೆಲ್ಲ ಏನಕ್ಕಂತ ಅಂದರೆ ಈಗ ಪೇಂಟ್ ಹೊಡಿತಾ ಇರ್ತಾರೆ ಬಿಲ್ಡಿಂಗ್, ದೊಡ್ಡ ಬಿಲ್ಡಿಂಗಿಗೆಲ್ಲ ಪೇಂಟ್ ಹೊಡಿತಾರಲ್ಲ. ಸೊ ಅಲ್ಲಿ ಮೇಲೆ ನಿಂತ್ಕೊಂಡು ಅಥವಾ ಸೊ ನೋಡಿ ಇಲ್ಲಿ ಲಾರಿ ಜೊತೆನೆ ಬಂದಿದೆ. ಮಷಿನ್ ಯಾರು ಜಾಸ್ತಿ ತಗೊಂತಾರೆ ಅವರಿಗೆ ರಾಯಲ್ ಎನ್ಫೀಲ್ಡ್. ಬೈ ಅ ಮಷಿನ್ ವಿನ್ ಎ ಬೈಕ್. ಗೈಸ್ ನೋಡಿ ಇಲ್ಲಿ ನಾನು ಇಷ್ಟು ಕುಳ್ಳ ಕಾಣಿಸ್ತೀನಿ, ಅಷ್ಟು ಹೈಟಲ್ಲಿದೆ. ಇವೆಲ್ಲ ಏನು ಮಷಿನ್ ಅಂತ ಗೊತ್ತಿಲ್ಲ ಗೈಸ್, ಬಟ್ ಎಷ್ಟು ದೊಡ್ಡ ಇದಾವೆ ನೋಡಿ, ಹೆವಿ ಇದಾವೆ ಮಾತ್ರ ಮಷಿನ್ಗಳು. ಸೊ ಎಷ್ಟಾಗ್ಬೋದೆಲ್ಲ ಪ್ರೈಸು. ಸೊ ಇದರಲ್ಲೆಲ್ಲ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ಬಟ್ ಹೋಮ್ ಯೂಸ್ ಮಾಡ್ಬೋದು ಅನ್ಸುತ್ತೆ. ಸೇಫ್ಟಿ ಇಶ್ಯೂಗಳು, ಸೇಫ್ಟಿ ಇಶ್ಯೂಗಳು. ಸೊ ಇಂಥದ್ದಿಲ್ಲ ಅಂತಿಲ್ಲ, ಕನ್ಸ್ಟ್ರಕ್ಷನ್ ಪರ್ಪಸ್ಸು ಎಲ್ಲದೂ ಇದೆ. ಸೇಫ್ಟಿಯಿಂದ ಹಿಡಿದು ಪಾರ್ಟ್ಸ್ವರೆಗೂ ಇಲ್ಲಿ ಸಿಗುತ್ತೆ. ಏನೇನು ಮಷೀನು ಯಾವ್ಯಾವಕ್ಕೆ ಯೂಸ್ ಆಗುತ್ತೆ ಅಂತಲೂ ಇಲ್ಲಿ ಕನ್ಸ್ಟ್ರಕ್ಷನ್ ಇಲ್ಲಿ ನೋಡಿ. ಇಲ್ಲಿ ಪ್ರಾಜೆಕ್ಟ್ ಇನ್ ಚೆನ್ನೈ ಅಂತೆ, CMR ಪ್ರಾಜೆಕ್ಟ್. ಸೊ ಆ ಪ್ರಾಜೆಕ್ಟ್ಗಳಿಗೆಲ್ಲ ಇವನ್ ಯೂಸ್ ಮಾಡಿದ್ದಾರೆ. Hi, this side. So can you explain first what is this? So this is the 3D version for a 2D drawing. Okay. Okay. What are you? Have you seen this mock-up? Yes, I have. Okay. So after the mock-up, after the casting, what I am going to see. Full construction? Yes. After the casting, Okay. after the shuttering, casting, everything done. Okay. Okay. Guys, ಏನು ಕಾಣಿಸ್ತಿಲ್ಲ. Okay. What are you seeing right now? Full white. Okay. All right. Okay. Now Steps. steps. Are you seeing the steps right? Yes. Okay. I'm changing the location right now. Okay. Okay. Let me take you to the where we are. Near to the wall. Again wall? Yes. Okay. Just move around a bit. Okay. Just move around a bit. This is where we are right now. I am going some inside. Huh? Inside I am going. Inside are you going? Yes. Okay. Wait. Now where we are? Yes. I am seeing some doors, means two open hall is there. Yes. Right now we are in the living room, living area. Okay. Okay. So the purpose for this is to minimize the errors. Okay. So it is a 3D picture. Yes. It is a 3D picture. I am seeing 2 halls. Okay. Now. Now balcony Yes. outside. Yes. So are you seeing the curvature? Yes, I am seeing here. Okay. ನೋಡಿ ಎಷ್ಟು ದೊಡ್ಡ ಇದೆ ಇದು ಮಷಿನ್. ಸಿದ್ಧಿ ವಿನಾಯಕ್. ಇದಿಷ್ಟಾಗಿತ್ತು ಹಾಲ್ 1, ಹಾಲ್ 2, ಹಾಲ್ 3, ಹಾಲ್ 4, ಹಾಲ್ 5. ಸೊ ಇವಾಗ ಏನಂತ ಅಂದ್ರೆ
ಅಲ್ಲಿ JCB ಇಟಾಚಿಗಳೆಲ್ಲ ಇದಾವಲ್ಲ, ಸೊ ಅದು ಎಷ್ಟು ದೊಡ್ಡ ಇದಾವೆ, ಯಾವ್ಯಾವ ತರ ಇದಾವೆ, ಎಲೆಕ್ಟ್ರಿಕ್ JCB ಇಟಾಚಿಗಳು ಬಂದಿದಾವಂತೆ. ಸೊ ಅದೆಲ್ಲ ನಿಮಗೆ ತೋರಿಸ್ತೀನಿ. ಬ್ರಿಕ್ಸ್ ಎಲ್ಲ ರೆಡಿ ಆಗುತ್ತಲ್ಲ, ಸೊ ಆ ಮಷಿನ್ ಇದು. ನೋಡಿ, ಇದು ಒಂದೇ ಒಂದು ಏನಾದರೂ ಸಣ್ಣ ಹಾಳಾದರೂ ಎಲ್ಲಿ ಹಾಳಾಗಿದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ದೊಡ್ಡ ಮಿಷನ್. ಪರ್ಕಿನ್ಸ್ 5012. Industry has done by the industry, for the industry, but more. ಗೈಸ್, ಸೊ ಹೆಲಿಕಾಪ್ಟರ್ ಏನಕ್ಕಂತ ಅಂದರೆ ಇಕ್ಸ್ಕಾನ್ ಎಕ್ಸಿಬಿಷನ್ ಇದೆಯಲ್ಲ, ಸೊ ಪೂರ್ತಿನ ಮೇಲ್ಗಡೆ ಒಂದು ರೌಂಡ್ ಓಡಿಸ್ತಾರೆ. ಸೊ ಅದಕ್ಕೇನೋ 4500 5000 ರುಪೀಸ್ ಇದೆ ಪರ್ ಸೀಟಿಗೆ. ಸೊ ಗೈಸ್, ಇವಾಗ ನಾನು ಹೊರಗಡೆ ಇರೋಂಥ ಎಕ್ಸಿಬಿಷನಿಗೆ ಬಂದಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಹಲವಾರು ರೀತಿಯಾದಂಥ ಲಾರಿಗಳಿದ್ದಾವೆ. ಸೊ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ. ಈ ಲಾರಿ ನೋಡಿ ಎಷ್ಟು ದೊಡ್ಡ ಇದೆ. ಎಷ್ಟೆಷ್ಟು ಕೋಟಿಗೆ ಬೆಲೆ ಬೀಳ್ತಾವಂತ ಗೊತ್ತಿಲ್ಲ ಗೈಸ್. ಆವಾಗ ಪಿಕ್ಚರಲ್ಲಿ ನೋಡ್ತಾ ಇದ್ವಿ, ಇವಾಗ ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀನಿ. ಎಣ್ಣೆ ಬಿಡಕ್ಕಾಗಲ್ಲ, ಅಷ್ಟೊಂದು ಹೈಟಲ್ಲಿ ಇದಾವೆ ನೋಡಿ. ಇಲ್ಲಿ ದೊಡ್ಡಮ್ಮ, ನೋಡಿ ಇಲ್ಲಿ ಇಷ್ಟು ಹೈಟಲ್ಲಿ ಇದೆ, ಸಿಗೋದೇ ಇಲ್ಲ. ಟೈಯರ್ ಅಷ್ಟು ಹೈಟಕ್ಕೂ ಇಲ್ಲ ನಾನು. ಸೊ ಇಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಈ ರೀತಿ ಇದೆ ಗಾಡಿ. ಅದು ನೋಡಿ ಇಲ್ಲಿ ಗೈಸ್. ಇದೆಯೋ ಇಲ್ಲೋ ಗೊತ್ತಿಲ್ಲ, ನಾನು ಹತ್ತುತ್ತಾ ಇದ್ದೀನಿ. ಎಲ್ಲ ಹಿಂಗೆ ಕಾಣಿಸುತ್ತೆ. ತಲೆನೇ ಸುತ್ತ ಬರುತ್ತೆ ಇಲ್ಲಿ ಮೇಲ್ಗಡೆ ನಿಂತ್ಕೊಂಡ್ರೆ. ಇಟಾಚಿ ಎಷ್ಟು ಅಂತ ಕೇಳಿದ್ರೆ ಅವ್ರು ಮೇಲ್ಗಡೆ ಕೊಡಲ್ಲ, ಪೂರ್ತಿ ಸೆಟ್ಟೆ ಕೊಡೋದು ಅಂತ ಅಂದ್ರು. ಸೊ ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ನೀರೊಳಗಡೆ ಕೆಲಸ ಮಾಡೋದಂತೆ. ಸಣ್ಣ ಇಟಾಚಿ ಅಂದ್ರೆ ದೊಡ್ಡದು, ಇದು ನೀರೊಳಗೆ ಕೆಲಸ ಮಾಡೋದು.
ಮತ್ತೊಂದು ಕಡೆ ಬಂದಿದ್ದೀನಿ. ಸೊ ಇಲ್ಲೂ ಸುಮಾರು ಮಷಿನ್ಗಳಿದಾವೆ. ಸೊ ಯಾವ್ಯಾವ ಮಷಿನ್ ಇದಾವೆ, ಯಾವ್ಯಾವ ತರ ಮಷಿನ್ ಇದಾವೆ ಅಂತ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದು ಯಾವ ಕಂಪ್ನಿ ಅಂತ ಗೊತ್ತಿಲ್ಲ. MHL 350. ಕಾರು, ಬೈಕು ಅವನ್ನಷ್ಟೇ ನೋಡಿದ್ವಿ ಎಲೆಕ್ಟ್ರಿಕ್. ಸೊ ಇವಾಗ JCB ಕೂಡ ಎಲೆಕ್ಟ್ರಿಕಲ್ ಬಂದಿದೆ. ಸೊ ಎಲೆಕ್ಟ್ರಿಕ್ JCB ಗ್ರೀನ್ ಎನರ್ಜಿ. ಸೊ ಎಷ್ಟೊತ್ತು ಬರುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ ಗೈಸ್ ಇದು. ಸೊ ಇದ್ರ ಪ್ರತಿ ನೋಡಿ ಇದೆ ಯಾವ ಥರ ಇದೆ. ವೋಲ್ವೋ ಕಂಪ್ನಿ ಬಗ್ಗೆ ನಿಮಗೆ ಹೇಳೋದೇ ಬೇಡ. ಕೆಳಗಡೆನೆ ಒಬ್ರು ನಿಂತ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ಆರಾಮಾಗಿ ನಿಂತ್ಕೋಬಹುದು ಕೆಳಗಡೆನೆ ಒಬ್ರು. ಟಾಟಾ ಅಂದ್ರೇನೆ ಒಂಥರ ಖುಷಿ. ನಮ್ಮ ಇಂಡಿಯಾದ ಕಂಪ್ನಿ. ಟಾಟಾ ಬಿಲ್ಡ್ ಕ್ವಾಲಿಟಿ ಅಂದ್ರೆ ನಿಮಗೆ ಗೊತ್ತಿದೆ ಹೆಂಗಿದೆ ಅಂತ. ಸೊ ಇಲ್ಲಿ ನೋಡಿ ಹೆಂಗ್ ನಿಂತಿದ್ದಾವೆ. ಗಾಯ್ಸ್ ಇಷ್ಟ ಆಗಿತ್ತು ನಮ್ದು ಇವತ್ತಿನ ದಿನದ ವಿಡಿಯೋ. ಸೊ ಎಕ್ಸ್ಕಾನಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ತುಂಬ ಇನ್ಫಾರ್ಮೇಷನ್ ತಿಳ್ಕೊಂಡೆ ಮಷಿನ್ಗಳ ಬಗ್ಗೆ ಆಗಿರ್ಬೋದು. ಎಷ್ಟೊಂದು ಮಷಿನ್ಗಳಿದಾವೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇದೇ ಥರ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಆನೆಸ್ಟಾಗಿ ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ. ಸೊ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ.